ರಮೇಶ್ ಅಣ್ಣ ಯಾರ ಕೈಲೋ ಮಾತಾಡ್ತವ್ರೆ. ಫೋನಲ್ಲಿ ಮಾತಾಡ್ಲಿ ತಡಿ, ಆಮೇಲೆ ನಾನು ಮಾತಾಡ್ತೀನಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಮಾತಾಡಿ. ಇಲ್ಲ, ಮುಗೀತು. ಹಂಗೆ ಆಫೀಸ್ ವಿಚಾರ ಮಾತಾಡ್ತಿದ್ವಿ ಕಣ್ರಿ. ಹೌದಾ? ಹಂಗಂತ ನಿಮ್ಮ ಮಗ ಎಲ್ಲಿ ಓದ್ತಿರೋದು ಹೇಳ್ರಿ? ಬೆಂಗಳೂರಲ್ಲಿ ಓದ್ತೀಯಾನೆ. ಬೆಂಗಳೂರಲ್ಲಿ? ವೈಟ್ ಫೀಲ್ಡ್. ಓ ಅಲ್ಲ. ಆಯ್ತು, ನಾನು ಹೋಗ್ತೀನಿ. ಆಯ್ತು ಕಣ್ಣ, ಬಾಯ್. ಬಾಯ್. ಸಂಜೆ ಮನೆ ಕಡೆ ಸಿಗೋಣ. ಆಯ್ತು, ಸಿಗೋಣ ಕಣ್ಣ. ಪ್ರವೀಣ್ ಅಣ್ಣ ಬರ್ತಾರ್ತಾನೆ, ಅವ್ರ ಕೈಲಿ ಮಾತಾಡೋಣ. ಏನೋ ಮಾತಾಡ್ತಿದ್ರಿ ರಮೇಶ್ ಅಣ್ಣನ ಹತ್ರ? ಅದೇ ಅಣ್ಣ ಆಫೀಸ್ ವಿಚಾರ ಮಾತಾಡ್ತಿದ್ರು, ಅದೇ ಅವ್ರ ಮಗ ಎಲ್ಲೋತಿಯೇನೆ ಅಂತ ಕೇಳ್ತಿದ್ದೆ. ಹೌದಾ? ಆಯ್ತು. ನೀವೆಲ್ಲಿಗೆ ಹೋಗಿ ಬರ್ತಿದ್ದೀರಿ ಇವಾಗ? ನಾವಿಲ್ಲೇ ಟೀ ಅಂಗಡಿ ಹತ್ರ ಇದ್ವಿ ಕಣ್ರಿ, ಅಲ್ಲಿಂದ ಬರ್ತಾ ಇದೀವಿ. ನನಗೂ ಒಂದು ಕಪ್ ಟೀನ ಫ್ರೀಯಾಗಿ ಕೊಡಿಸ್ಬೇಕು ಅಂತ ಹೇಳಿದ್ದೆ, ನೆನಪಿತಾ? ನೆಕ್ಸ್ಟ್ ಟೈಮ್ ಕಾಫಿ ಅಂಗಡಿ ಹತ್ರ ನಾವಿಬ್ರು ಸಿಕ್ಕಿದಾಗ ಫ್ರೀಯಾಗಿ ನೀವೇ ಕೊಡಿಸ್ಬೇಕು ನನಗೆ. ಆಯ್ತು ಕಣ್ರಣ್ಣ, ಕೊಡಿಸ್ತೀನಿ. ಇವಾಗಲೇ ಹೋಗೋಣ ಬನ್ನಿ. ಬ್ಯಾಡ ಕಣ್ಣಣ್ಣ, ಇವಾಗ ತಾನೇ ಹೋಗಿ ಬಂದೀನಿ. ನಾನು ಹೋಗಿಲ್ವಲ್ಲ, ನನ್ನ ಹತ್ರ ದುಡ್ಡಿಲ್ಲ ಕಣ. ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ. ಇವಾಗ ತಾನೇ ಟೀ ಕುಡ್ಕೊ ಬಂದೀನಿ. ಆಯ್ತು, ಸುಮ್ಮನೆ ತಮಾಷೆ ಮಾಡಿದೆ. ನಮ್ಮೂರಲ್ಲಿ ನಾಳೆ ಪ್ರೇಯರ್ ಇದೆ, ಬರ್ತೀರಾ ಅಣ್ಣ? ಬರ್ತೀನಿ ಕಣ, ಕರೀರಿ ಹೋಗ್ಬೇಕಾರೆ. ನಾನು ಬರ್ತೀನಿ. ಆಯ್ತು ಕಣ, ಬಾಯ್. ರಮೇಶ್ ಅಣ್ಣ ಸಂಜೆ ಅವ್ರ ಮನೆ ಕಡೆ ಬರ್ರಿ ಅಂತ ಹೇಳಿದ್ದೆ, ಅದಕ್ಕೆ ಬರ್ತೀರಾ? ಆಯ್ತು ಕಣ್ಣ, ಬರ್ತೀನಿ ತಗೊಳ್ಳಿ. ಆಯ್ತು, ಬಾಯ್. ಬಾಯ್ ಕಣ್ಣಣ್ಣ. ರಾಹುಲ್ ಹೇಳಿಯಪ್ಪ. ರಾಜು ಮತ್ತೆ ಪ್ರವೀಣಣ್ಣ ಬರ್ತವ್ರೆ, ಹೋಗಿ ಕರ್ಕಬಾ ಅಂದೆ. ಆಯ್ತು ಅಪ್ಪ, ಹೋಗಿ ಬರ್ತೀನಿ. ಬೇಗ ಕರ್ಕಬಾ. ಆಯ್ತು ಅಪ್ಪ, ಕರ್ಕ ಬರ್ತೀನಿ. ಅಮ್ಮ, ಪ್ರವೀಣಣ್ಣ ಮತ್ತೆ ರಾಜು ಅಣ್ಣ ಕರ್ಕ ಬರಕ್ ಹೋಗ್ತೀನಿ. ಎಲ್ಲಿ ಪ್ರವೀಣಣ್ಣ ಮತ್ತೆ ರಾಜು ಅಣ್ಣ ಕಾಣಿಸ್ತಾನೆ ಇಲ್ಲ? ಅಲ್ಲಿ ಬರ್ತಾವ್ರಲ್ಲ. ಏನಪ್ಪ ರಾಹುಲ್, ಯಾವಾಗ ಬಂದೆ? ಮಧ್ಯಾಹ್ನ ಬಂದೆ ಅಣ್ಣ. ಆಯ್ತು, ನಡಿ ಮನೆ ಕಡೆಗೆ. ಅಪ್ಪ ರಮೇಶ್ ಅವರೇ, ಬನ್ನಿ ಅಣ್ಣ. ನಾನು ಸ್ವಲ್ಪ ಹೊತ್ತು ಮಂಕಂತೀನಿ. ಆಯ್ತು ಕಣಪ್ಪ, ಮಂಕ. ಇಲ್ಲೇ ಇದ್ದೀನಿ ಅಣ್ಣ. ಇಲ್ಲೇ ಇದ್ದೀರಾ? ಬನ್ನಿ, ಊಟ ಮಾಡಕ್ ಹೋಗೋಣ. ಇಲ್ಲ ಕಣಣ್ಣ, ಊಟ ಮಾಡಿದ್ವಿ. ನಾನಿನ್ನು ಊಟ ಮಾಡಿಲ್ಲ. ತರ್ರಿ, ಹೋಗಿ ಬರ್ತೀನಿ ಊಟ ಮಾಡಕ್ಕೆ. 5 ನಿಮಿಷದಲ್ಲಿ ಊಟ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿ ತನಕ ಮಾತಾಡ್ತೀರಿ. ಆಯ್ತು ಅಣ್ಣ, ಹೋಗ್ರಿ ಊಟಕ್ಕೆ. ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಬಂದೆ? ಹೋಗ್ ಹೋಗು. ಆಯ್ತು ಅಪ್ಪ, ಮಲ್ಕೊಂತೀನಿ. ಬಿಡ್ರಣ, ಹೋಗಿ, ಇವಾಗ ತಾನೇ ಬಂದಿಯೇನೆ. ಅವನಿಗೆ ನಿದ್ರೆ ಬಂತು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗು ಅಂತ ಹೇಳ್ದೆ ಕಣಣ್ಣ. ಹೌದಾ? ಆಯ್ತು. ನಮ್ಮನ್ನ ಏನಕ್ಕೆ ಬರಕ್ಕೆ ಹೇಳಿದ್ರಿ? ಅದು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ. ಹೌದಾ? ಅಂತ ಮುಖ್ಯವಾದ ವಿಷಯ ಏನು? ತಡ್ರಿ, ರಾಜು ಅಣ್ಣನು ಬರ್ಲಿ, ಅವಾಗ ಹೇಳ್ತೀನಿ.